ಒಕ್ಕಲಿಗ ಸಿಎಂ ಅನ್ನ ತೆಗೆದವರ ಜೊತೆ ಆದಿಚುಂಚನಗಿರಿ ಸ್ವಾಮೀಜಿ ಭೇಟಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಈ ಹೇಳಿಕೆಗೆ ಈಗ ಯಡಿಯೂರಪ್ಪನವರು ಟಾಂಗ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಆರೋಪ ಮಾಡಿದ್ದು ಬಿಜೆಪಿ ಅವರ ಮೇಲೆ. ಒಕ್ಕಲಿಗ ಸಿಎಂ ಅನ್ನ ತೆಗೆದ್ರು ಕುಮಾರಸ್ವಾಮಿನ, ಅವ್ರ ಜೊತೆ ಹೋಗಿ ಆದಿಚುಂಚನಗಿರಿ ಸ್ವಾಮೀಜಿಗಳು ಭೇಟಿ ಮಾಡಿದ್ದಾರೆ ಅಂತ ಈ ಹೇಳಿಕೆಗೆ ಈಗ ಯಡಿಯೂರಪ್ಪನವರು ಟಾಂಗ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಇಂಥದ್ದನ್ನ ಬಿಟ್ಟು ಬೇರೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದರಿಂದ ಯಾವುದೇ ಪರಿಣಾಮ ಬೀರಲ್ಲ. ಒಕ್ಕಲಿಗ ಸಮುದಾಯ ಒಗ್ಗಟ್ಟಾಗಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಪ್ರವೀಣರು, ಅವರೇ ಹೋಗಿ ಕೇಳಲಿ, ನಾವು ಹೇಗೆ ಹೇಳೋದಕ್ಕಾಗುತ್ತೆ? ಸ್ವಾಮೀಜಿ ಅವ್ರ ಹತ್ರ ಹೋಗಿ ಅವರೇ ಕೇಳಲಿ, ನೀವು ಯಾಕೆ ಅವ್ರನ್ನ ಭೇಟಿ ಮಾಡಿದ್ರಿ ಅಂತ ಅವರೇ ಉತ್ತರ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಆಡಿರ್ತಕ್ಕಂಥ ಮಾತು. ಇಳಿಸಿದ್ರು ಕುಮಾರಸ್ವಾಮಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ನಾವು ಕೆಲವೆಲ್ಲ ಮಾತಾಡಿದ್ರು. ಇದೇ ಯೋಗೇಶ್ವರ, ಅಶ್ವತ್ಥನಾರಾಯಣ, ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ. ಆಗೇನಾಗಿದ್ರು ಇವರೆಲ್ಲ, ಶೋಭಕ ಇವರೆಲ್ಲ ಸೇರಿ ಇಳಿಸಿದ್ರಲ್ಲ. ಯಡಿಯೂರಪ್ಪ ಇವರೆಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ, ಇಳಿಸಿದವ್ರು ಅವರು. ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಗುಬ್ಬೇಕೊಂಡು. ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಆಯ್ತು. ಅವರು ಏನು ದಡ್ರಲ್ಲ. ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್. ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ರು. ಸೊ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಮಂತ್ರಿಗಳು ಹೋಗಿದ್ರು. ಅದಕ್ಕೆ ಅವರು ಬಿ ಜೆ ಪಿಯವ್ರನ್ನ ಕರ್ಕೊಂಡು ಹೋಗವ್ರೆ. ಬಟ್ ಅದೇ ಬಿ ಜೆ ಪಿಯವ್ರು ಕೇಳಬೇಕಾಯ್ತಲ್ಲ, ಬಿ ಜೆ ಪಿ ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳೋಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನನಗೆ ಗೊತ್ತಿಲ್ಲ. ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಒಕ್ಕಲಿಗರ ಸ್ವಾಮಿಗಳು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಮಾಡಿದಂತಾಗೋದಿಲ್ಲ. ಇವತ್ತು ಒಕ್ಕಲಿಗ ಸಮಾಜ ಇರಬಹುದು, ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ. ಯಾವುದೇ ಕಾರಣಕ್ಕೆ ಯಾರೊಬ್ಬರು ಸಹ ಆ ಕಡೆ ಹೋಗೋದಿಲ್ಲ. ಇಂದು ಮುಸ್ಲಿಂ ಬಂಧುಗಳ ರಂಜಾನ್ ಹಬ್ಬ ಆಚರಿಸ್ತಾ ಇದ್ದಾರೆ. ಅವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಮಾಡಿದಂತಾಗೋದಿಲ್ಲ. ಇವತ್ತು ಒಕ್ಕಲಿಗ ಸಮಾಜ ಇರಬಹುದು, ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ. ಯಾವುದೇ ಕಾರಣಕ್ಕೆ ಯಾರೊಬ್ಬರು ಸಹ ಆ ಕಡೆ ಹೋಗೋದಿಲ್ಲ. ಇಂದು ಮುಸ್ಲಿಂ ಬಂಧುಗಳ ರಂಜಾನ್ ಹಬ್ಬ ಆಚರಿಸ್ತಾ ಇದ್ದಾರೆ. ಅವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಮಾಡಿದಂತಾಗೋದಿಲ್ಲ. ಇವತ್ತು ಒಕ್ಕಲಿಗ ಸಮಾಜ ಇರಬಹುದು, ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ. ಯಾವುದೇ ಕಾರಣಕ್ಕೆ ಯಾರೊಬ್ಬರು ಸಹ ಆ ಕಡೆ ಹೋಗೋದಿಲ್ಲ. ಇಂದು ಮುಸ್ಲಿಂ ಬಂಧುಗಳ ರಂಜಾನ್ ಹಬ್ಬ ಆಚರಿಸ್ತಾ ಇದ್ದಾರೆ. ಅವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಒಕ್ಕಲಿಗ ಮತಗಳನ್ನು ಸೆಳೆಯುವ ತಂತ್ರಗಾರಿಕೆ ಅಥವಾ ಒಕ್ಕಲಿಗ ಮತಗಳನ್ನು ವಿಭಜಿಸುವ ತಂತ್ರಗಾರಿಕೆ ಅಂತಕ್ಕಂಥದ್ದು ಬಿಜೆಪಿಯವರ ಆರೋಪ. ಅದಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಕೊಟ್ಟರು. ಒಕ್ಕಲಿಗ ಮುಖ್ಯಮಂತ್ರಿಯನ್ನು ಕೆಳಗಿಳಿಸಿದವರ ಜೊತೆ ಸ್ವಾಮೀಜಿಗಳು ಭೇಟಿ ಮಾಡಿದ್ದಾರೆ ಅಂತ. ಬಟ್ ಮಠಕ್ಕೆ ಯಾರೇ ಭೇಟಿ ಕೊಟ್ಟರು ರಾಜಕೀಯತೀತ ಅಂದರೆ ಪಕ್ಷಾತೀತವಾಗಿ ಅವರು ಆಶೀರ್ವಾದವನ್ನು ಮಾಡಬೇಕಾಗುತ್ತೆ. ಯಾರೇ ಬಂದರೂ ಕೂಡ ಆಶೀರ್ವಾದ ಮಾಡಬೇಕಾಗುತ್ತೆ. ನೀವು ಒಕ್ಕಲಿಗ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸ್ಬಿಟ್ರಿ, ನಮ್ಮ ಮಠಕ್ಕೆ ಬರಬೇಡಿ ಅಂತ ಹೇಳೋಕ್ಕಾಗತ್ತಾ? ಹಾಗಲ್ಲ. ಬಟ್ ಉತ್ತರವನ್ನು ನೇರವಾಗಿ ಕೊಡಬೇಕು ಅಂತಂದರೆ ಅದಕ್ಕೆ ಡಿ ಕೆ ಶಿವಕುಮಾರೇ ಪ್ರಶ್ನೆ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೆ ಉತ್ತರ ಸಿಗಬೇಕು ಅಂತಂದರೆ ಅವರೇ ಪ್ರಶ್ನೆ ಮಾಡಬೇಕು. ಇತಿಹಾಸವನ್ನು ಕೆದಕಿದಾಗ ಪ್ರತಿ ಚುನಾವಣೆಯಲ್ಲೂ ಈ ರೀತಿಯಾದಂತಹ ಕೆಲವೊಂದು ಪ್ರಶ್ನೆಗಳು, ಉತ್ತರವಿಲ್ಲದ ಪ್ರಶ್ನೆಗಳು ಉದ್ಭವ ಆಗೇ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡಿತಾ ಹೋಗೋಣ. ಎಸ್ ರವೀಶ್, ಈಗ ಡಿ ಕೆ ಶಿವಕುಮಾರ್ ಅವರ ನಿನ್ನೆಯ ಹೇಳಿಕೆ ಬಿಜೆಪಿ ಅಥವಾ ಮೈತ್ರಿಯ ಮೇಲೆ ಏನಾದರೂ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅಂತಕ್ಕಂಥ ಮನೋಭಾವ ಬಿಜೆಪಿಗರಲ್ಲಿ, JDSನವರಲ್ಲಿ ಇದೆಯಾ? ಅದಕ್ಕೋಸ್ಕರ ಈ ರೀತಿ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರಾ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ವಾರ್ ಫೀಲ್ಡ್ನಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿಯ ತಂತ್ರಗಾರಿಕೆಗಳಾದಂಥ ಸಂದರ್ಭದಲ್ಲಿ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅಂದರೆ ಅದರಿಂದ ಪರಿಣಾಮ ಆಗುತ್ತೋ ಬಿಡುತ್ತೋ ಅನ್ನೋದು ಸೆಕೆಂಡ್ರಿ. ಆದರೆ ಅದಕ್ಕೂ ಮುನ್ನವೇ ಎಲ್ಲೋ ಒಂದು ಕಡೆ ಈ ರೀತಿಯ ತಂತ್ರಗಾರಿಕೆಗಳನ್ನು ಒಂದು ರೀತಿಯಲ್ಲಿ ವಿಫಲ ಮಾಡೋದಕ್ಕೆ ಕೂಡ ಒಂದು ರೀತಿಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಮುನ್ನಡೆಯನ್ನು ಇಡ್ತವೆ. ಆ ಕಾರಣಕ್ಕೋಸ್ಕರ, ಯಾಕೆಂದರೆ ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂಥ 11 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ ನಡೀತಾ ಇರತಕ್ಕಂಥದ್ದು. ಅಂದರೆ ಮೊದಲ ಹಂತದಲ್ಲಿ 14 ಕ್ಷೇತ್ರ ಇದೆ. ಅದರಲ್ಲಿ 11 ಕ್ಷೇತ್ರಗಳು ಓಲ್ಡ್ ಮೈಸೂರು ಭಾಗದಲ್ಲೇ ಬರುತ್ತೆ.
ಹಾಗೆ ಕಳೆದ ಬಾರಿ ಸುಮಾರು 89ರಿಂದ 90 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ದೊಡ್ಡ ಲಾಭವನ್ನೇ ಪಡೆದುಕೊಂಡಿತ್ತು ಈ ಒಂದು ಒಕ್ಕಲಿಗ ಬಾವುಳ್ಯ ಇರತಕ್ಕಂಥ ಕ್ಷೇತ್ರಗಳಲ್ಲಿ. ಅಂದರೆ 11 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆ ಒಂದು 90 ವಿಧಾನಸಭಾ ಕ್ಷೇತ್ರಗಳೇನು ಬರ್ತವೋ ಆ ಒಂದು ವ್ಯಾಪ್ತಿಯಲ್ಲಿ ಅಲ್ಲಿ JDSಗೆ BJP ದೊಡ್ಡ ಮಟ್ಟದಲ್ಲಿ 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಟಕ್ಕರನ್ನು ಕೊಟ್ಟು ಸೋಲಿಸಿತ್ತು. ಹಾಗಾಗಿ ಇದೆಲ್ಲವನ್ನೂ ಕೂಡ ಮನಗಂಡೇ ಈಗ ಮೈತ್ರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು BJP ನಾಯಕರು. ಇಂಥ ಸನ್ನಿವೇಶದಲ್ಲಿ ಇದನ್ನು ಟ್ಯಾಕಲ್ ಮಾಡಬೇಕಾದ್ರೆ, ಇದನ್ನು ಮತ ವಿಭಜನೆ ಮಾಡಬೇಕಾದ್ರೆ ಒಕ್ಕಲಿಗ ಅಸ್ತ್ರವನ್ನು ಕಾಂಗ್ರೆಸ್ ಪ್ರಯೋಗ ಮಾಡ್ತಾ ಇದೆ. ಯಾಕೆಂದರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರಿಂದ ಹಿಡಿದು DK ಶಿವಕುಮಾರ್ ತನಕವೂ ಕೂಡ ಎಲ್ಲ ಒಂದು ಕಡೆ ಈ ಒಂದು ಒಕ್ಕಲಿಗ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಹಾಗಾಗಿ ಇದರಿಂದ ಏನಾದರೂ ಎಫೆಕ್ಟ್ ಆಗ್ಬಿಡುತ್ತೆ ಅನ್ನೋ ಆತಂಕವೂ ಕೂಡ BJPಗರಿಗೆ ಇರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಅದಕ್ಕೂ ಮೊದಲೇ ಎಚ್ಚೆತ್ತುಕೊಂಡು ಈ ರೀತಿಯ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ DK ಶಿವಕುಮಾರ್ ಅವರು ನಿನ್ನೆ ಒಕ್ಕಲಿಗ CM ಅನ್ನು ತೆಗೆದಂಥವರ ಜೊತೆಯಲ್ಲೇ ಈ ಒಂದು BJPಗರು ಓದಿ ಆಶೀರ್ವಾದವನ್ನು ಪಡಿತಾ ಇದ್ದಾರೆ, ಸ್ವಾಮೀಜಿ ಕೇಳೋ ಧೈರ್ಯ ಮಾಡ್ತಾರ ಅನ್ನೋ ಶಕ್ತಿ ಇದೆಯೋ, ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ಪರಿಣಾಮಗಳನ್ನು ಬೀರುತ್ತೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲೇ ಕುಮಾರಸ್ವಾಮಿ ಆದಿಯಾಗಿ ಯಡಿಯೂರಪ್ಪನ ಆದಿಯಾಗಿ ಎಲ್ಲರೂ ಕೂಡ ಈ ಒಂದು ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಮಂಗಳೂರಿನಲ್ಲಿ ನಡೆಯಬೇಕಾಗಿದ್ದಂತಹ ಸಮಾವೇಶವನ್ನು ಮೈಸೂರಿಗೆ ಶಿಫ್ಟ್ ಮಾಡಿಕೊಂಡು ಅಲ್ಲಿ ಮೋದಿ ಮತ್ತು ದೇವೇಗೌಡರ ಒಂದು ಕಾರ್ಡನ್ನು ಪ್ಲೇ ಮಾಡೋದು ಕೂಡ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂಥ ಒಂದು 11 ಕ್ಷೇತ್ರಗಳೇ ಈ ಎರಡೂ ರಾಜಕೀಯ ಪಕ್ಷಗಳ ಟಾರ್ಗೆಟ್ ಆಗಿರ್ತಕ್ಕಂಥದ್ದು. ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಚುನಾವಣಾ ಸಂದರ್ಭದಲ್ಲಿ ಈ ಥರ ತಂತ್ರ ಪ್ರತಿತಂತ್ರಗಳು ಇದ್ದೇ ಇರುತ್ತೆ. ಇವರು ಒಂದು ಹೇಳಿದರೆ ಅದಕ್ಕೆ ಅವರು ಇನ್ನೊಂದು ರಿವರ್ಸ್ ಕೊಡಲೇಬೇಕಾಗುತ್ತೆ. ಇಲ್ಲಾಂತಂದರೆ ರಾಜ್ಯದ ಜನ ಇವ್ರು ಹೇಳಿದ್ದೇ ಸರಿ ಅಂತಕ್ಕಂಥ ಅಭಿಪ್ರಾಯಕ್ಕೆ ಬಂದುಬಿಡ್ತಾರೆ, ಮತಗಳ ವಿಭಜನೆ ಆಗಿಬಿಡುತ್ತೆ ಅಂತಕ್ಕಂಥ ಆತಂಕ ಸಹಜವಾಗೇ ಇದ್ದೇ ಇರುತ್ತೆ. ಹಾಗಾಗಿ ಈಗ ಯಡಿಯೂರಪ್ಪನವರಾಗಲಿ ಅಥವಾ ಕುಮಾರಸ್ವಾಮಿ ಅವರಾಗಲಿ ಈ ಹೇಳಿಕೆಗೆ ಕೌಂಟರನ್ನು ಕೊಡ್ತಾ ಇರೋದು.